ಎಲ್ಲ ನೀಟ್ ಎಕ್ಸಾಮ್ನ ಬರೆದ್ಬಿಟ್ಟು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಮುಂದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ನೀಟ್ 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ತುಂಬ ವಿದ್ಯಾರ್ಥಿಗಳು ಜೂನ್ 21ಕ್ಕೆ ನಿಮ್ಮ ಒಂದು ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿದೆ, ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಎಕ್ಸಾಮ್ ಅನ್ನೋದು ತುಂಬಾ ಟಫ್ ಇತ್ತು ಅಂತ ತುಂಬ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಸೊ ಹಾಗಾದರೆ ಏನಾಗುತ್ತೆ, ಕಟ್ ಆಫ್ ರ್ಯಾಂಕ್ ಎಲ್ಲ ಏನಾಗುತ್ತೆ, ಸೊ ಅದ್ರ ಬಗ್ಗೆ ನೀವು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಯಾವಾಗ ಬರುತ್ತೆ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾವಾಗ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ, ಸೊ ನಿಮ್ಮ ಒಂದು ಫೈನಲ್ ಕೀ ಆನ್ಸರ್ ಯಾವಾಗ ಬಿಡ್ತಾರೆ, ಸೊ ಎಲ್ಲದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ಬೇಗ ನಿಮ್ಮ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಯಾವಾಗ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೀಟ್ 2026ನ ರಿಸಲ್ಟ್ ಡೇಟ್ ಅನೌನ್ಸ್ ಆಯ್ತು ಅಂತ ಕೇಳ್ತಿದ್ರೆ, ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾನೆ ಹೋಗ್ತೀನಿ. ಹಾಗೆ ಯಾವ ಟೈಮಿಗೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಬರುತ್ತೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಮೇಲೆ ಫೈನಲ್ ಕೀ ಆನ್ಸರ್ ಯಾವಾಗ ರಿಲೀಸ್ ಮಾಡ್ತಾರೆ, ಯಾವ ಡೇಟಿಗೆ, ಅದು ಕೂಡ ತಿಳಿಸ್ಕೊಡ್ತೀನಿ. ಸೊ ಅಫಿಷಿಯಲ್ ಆಗಿರೋ ಕೀ ಆನ್ಸರ್, ಹಾಗೆ ಸ್ಕೋರ್ ಕಾರ್ಡ್, ನಿಮ್ಮ ರ್ಯಾಂಕ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡೋದು, ಎಲ್ಲಿ ಡೌನ್ಲೋಡ್ ಮಾಡೋದು, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ನೀಟ್ 2026ನ ಕಟ್ ಆಫ್ ಎಷ್ಟು ಬರುತ್ತೆ, ಅಂತ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಾವು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀಟ್ 2026ನ ರಿಸಲ್ಟ್ ಡೇಟ್ ಅನೌನ್ಸ್ ಆಯ್ತಾ ಅಂತ ಕೇಳ್ತಿದ್ರೆ, ಸೊ ಇನ್ನೂ ಕೂಡ ರಿಸಲ್ಟ್ ಡೇಟ್ ಅನೌನ್ಸ್ ಆಗಿಲ್ಲ, ಆದರೆ ಆದಷ್ಟು ಬೇಗ ರಿಸಲ್ಟ್ ಬಿಡ್ತಾರಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೀಟ್ ಅವರು ಆದಷ್ಟು ಬೇಗ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈಗಾಗಲೇ ಇಲ್ಲಿ ನೋಡ್ಬೋದು, ಫಲಿತಾಂಶ ಆದಷ್ಟು ಬೇಗ ಘೋಷಿಸಲಾಗುವುದು ಅಂತ ಇಲ್ಲಿ ನೋಡ್ಬೋದು. ಪ್ರವೇಶಕ್ಕೆ ಆಗುವ ಅಡೆತಡೆಗಳನ್ನು ಕಡಿಮೆ ಮಾಡೋರು, ಅಂದರೆ ನಿಮ್ಮ ಅಡ್ಮಿಷನ್ ಪ್ರೋಸೆಸ್, ಕೌನ್ಸಿಲಿಂಗ್, ಅದಕ್ಕೆಲ್ಲ ಅಡೆತಡೆಗಳನ್ನು ಕಡಿಮೆ ಮಾಡೋಕ್ಕೋಸ್ಕರ ಮೌಲ್ಯಮಾಪನ ಪ್ರಕ್ರಿಯೆ ಆದಷ್ಟು ಬೇಗ ಪೂರ್ಣಗೊಳಿಸಿಬಿಟ್ಟು ಸಂಸ್ಥೆ ಆದಷ್ಟು ಬೇಗ ನಿಮ್ಮ ಒಂದು ರಿಸಲ್ಟ್ನ ಬಿಡೋಕ್ಕೆ ಪ್ರಯತ್ನ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಆದಷ್ಟು ಬೇಗ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಆದಷ್ಟು ಬೇಗ ಅಂದರೆ ಈ ಮಂತೇ ಆಗಲ್ಲ, ಜುಲೈಗೆ ಹೋಗುತ್ತೆ. ಸೊ ಜೂನ್ ಅಲ್ಲ, ಜುಲೈಗೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಬರುತ್ತೆ. ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಿಮ್ಮ ಒಂದು ನೀಟ್ ಎಕ್ಸಾಮ್ನ ರಿಸಲ್ಟ್ ಅನ್ನೋದು ಬರುತ್ತೆ. ಸೊ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಬಿಡ್ತಾರಂತಲೇ ಹೇಳ್ಬೋದಾಗಿದೆ. ಸೊ ಹಾಗೆ ನೀಟ್ 2026ನ ರಿಸಲ್ಟ್ ಯಾವ ಟೈಮಿಗೆ ಬರುತ್ತೆ ಅಂತ ಕೇಳ್ತಿದ್ರೆ, ಸೊ ಯಾವ ಟೈಮಿಗೆ ಬರುತ್ತೆ ಅಂದರೆ ಇನ್ನು ಯಾವಾಗ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಒಂದು PDF ಅಥವಾ ಟ್ವಿಟರಲ್ಲಿ ಅಫಿಷಿಯಲ್ ಆಗಿ ಕೊಡ್ತಾರೋ, ಸೊ ಆ ಹಿಂದಿನ ದಿನ ನಿಮ್ಗೆ ಗೊತ್ತಾಗತ್ತೆ. ಸೊ ನಿಮಗೆ ಡೇಟ್ ಕೂಡ ಮತ್ತು ಟೈಮ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಯಾವಾಗಲೂ ರಿಸಲ್ಟ್ ಬಂದುಬಿಟ್ಟು ಯಾವಾಗ ಬರುತ್ತೆ ಅಂದರೆ ಮಧ್ಯಾಹ್ನ 2 ಗಂಟೆ ಹಾಗೆ 3 ಗಂಟೆ ಟೈಮಿಗೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಯಾವಾಗಲೂ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಆ ಟೈಮಿಗೆ ರಿಸಲ್ಟು ಬರುವ ಚಾನ್ಸಸ್ ಇದೆ. ಸೊ ಹಾಗೆ ಫೈನಲ್ ಕೀ ಆನ್ಸರ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾರೆ. ನಮ್ಮ ಆನ್ಸರ್ನ ಚೆಕ್ ಮಾಡಬೇಕು, ಸೊ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಸೊ ಫೈನಲ್ ಕೀ ಆನ್ಸರ್ ಇನ್ನೊಂದು 2-3 ದಿನದಲ್ಲಿ ರಿಲೀಸ್ ಮಾಡ್ತಾರೆ. ಇನ್ನೊಂದು 2-3 ದಿನ ಅಷ್ಟೇ ಟೈಮು. ಸೊ ಅಷ್ಟರೊಳಗಡೆ ನಿಮ್ಮ ಒಂದು ಫೈನಲ್ ಕೀ ಆನ್ಸರ್ನ ಬರುತ್ತೆ. ಸೊ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ನಿಮ್ಮ ಒಂದು ನೀಟ್ ಎಕ್ಸಾಮ್ನ ಫೈನಲ್ ಕೀ ಆನ್ಸರ್ನ ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಸ್ಕೋರ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ, ನಿಮ್ಮ ರಿಸಲ್ಟ್ ಬಂದ ತಕ್ಷಣ ಆ ರಿಸಲ್ಟ್ನಲ್ಲಿ ನಿಮಗೆ ಅಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಇದನ್ನೆಲ್ಲ ಹಾಕ್ಬಿಟ್ಟು, ಏನಂದರೆ ನೀಟ್ ನಂಬರು, ಇದನ್ನೆಲ್ಲ ಪಾಸ್ವರ್ಡ್ನೆಲ್ಲ ಹಾಕಿಬಿಟ್ಟು, ಸೊ ನೀವು ಇದಾದ ತಕ್ಷಣ ರಿಸಲ್ಟ್ ನೋಡಿದ ತಕ್ಷಣ ಅಲ್ಲೇ ಇರುತ್ತೆ. ಸೊ ಡೌನ್ಲೋಡ್ ಆಪ್ಷನ್ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಹಾಗೆ ನೀಟ್ 2026ನ ಕಟ್ ಆಫ್ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ರೆ, ಕಟ್ ಆಫ್ ಈ ವರ್ಷ ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಈ ವರ್ಷ ಎಕ್ಸಾಮು ಎಕ್ಸಾಮ್ ಬಂದುಬಿಟ್ಟು ತುಂಬಾ ಟಫ್ ಇತ್ತು ಅಂತಲೇ ಹೇಳ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅದೆಲ್ಲ ಹೋಲಿಸ್ಕೊಂಡ್ರೆ ಫಿಸಿಕ್ಸ್ ತುಂಬಾ ಟಫ್ ಇತ್ತು ಅಂತ ತುಂಬ ವಿದ್ಯಾರ್ಥಿಗಳೆಲ್ಲ ಹೇಳ್ತಿದ್ರೆ. ಸೊ ಅದಕ್ಕೋಸ್ಕರ ನೀಟ್ ಎಕ್ಸಾಮ್ನ ಕಟ್ ಆಫು ತುಂಬಾ ಕಡಿಮೆ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಇದೊಂದು ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಎಲ್ಲರಿಗೂ ಕಷ್ಟ ಇರೋದ್ರಿಂದ ಎಕ್ಸಾಮು ಕಟ್ ಆಫು ಕಡಿಮೆ ಆಗುತ್ತೆ. ಸೊ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಗೆ ಮಾತ್ರ ಎಕ್ಸಾಮ್ ಅನ್ನೋದು ಕಷ್ಟ ಇರೋಲ್ಲ, ಸೊ ಎಲ್ಲರಿಗೂ ಕಷ್ಟ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಕಟ್ ಆಫು ಕಡಿಮೆ ಆಗುತ್ತೆ. ಸೊ ನಿಮ್ಮ ಒಂದು ನೀಟ್ ಎಕ್ಸಾಮ್ನ ರಿಸಲ್ಟ್ ಬಂದುಬಿಟ್ಟು ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ರಿಸಲ್ಟ್ ಬರುತ್ತೆ. ಸೊ ಟೈಮ್ ಕೂಡ ಅವತ್ತಿನ ಹಿಂದಿನ ದಿನ ರಿಸಲ್ಟ್ ಯಾವಾಗ ಬಿಡ್ತಾರೆ ಅವತ್ತಿನ ಹಿಂದಿನ ದಿನ ನಿಮಗೆ ಟೈಮ್ ಗೊತ್ತಾಗುತ್ತೆ, ಪ್ರೆಸ್ ಮೀಟ್ ನಡೆಸ್ತಾರೆ. ಸೊ ಹಾಗೆ ಫೈನಲ್ ಕೀ ಆನ್ಸರ್ ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.